ಸೊ ನಾನಿವತ್ತು ಕಂಪ್ಲೀಟ್ ಮಾಡಿದೆ 45 ಮಿನಿಟ್ಸಲ್ಲಿ ವಾಕಿಂಗ್. ಸೊ ನಾನು ಆಲ್ಮೋಸ್ಟ್ ಆಲ್ ರೆಸ್ಟ್ಲೆಸ್ ಆಗಿದೆ. ಚಿನ್ಸಲ್ಲಿ, ಮೂಗಿನ ನೋಸ್ ಕಾರ್ನರ್ಸಲ್ಲಿ ಎಲ್ಲ ಸ್ವೆಟ್ಟಿಂಗ್ ರಿಲೀಸ್ ಆಗ್ತಾಯಿತ್ತು. ಬಟ್ ನನಗೆ ಎಲ್ಲನೂ ಮಾಡಿದ್ರೆ ರೆಗ್ಯುಲರಾಗಿ ಕಂಟ್ರೋಲ್ ಇರಬೇಕು ಅಂತ ಆಸೆ. ಇಲ್ಲದೇ ಇದ್ದರೆ ನಾನು ಯಾವುದನ್ನು ಕೂಡ ಮಾಡೋಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಸೊ ನೋಡಿ, ನಾನೆಲ್ಲ ವೈಪ್ ಮಾಡ್ಕೋತಾ ಇದ್ದೀನಿ ಚಿನ್ಸು ಮತ್ತು ಫೋರ್ ಹೆಡ್ಡು, ಅದರಲ್ಲೆಲ್ಲ ಸ್ವೆಟ್ಟಿಂಗ್ ರಿಲೀಸ್ ಆಗ್ತಾ ಇದೆ. ಬಟ್ ನನಗೆ ಹೆಲ್ತ್ ಇಶ್ಯೂಸ್ ತುಂಬಾ ಹೈ ಹೋಗಿರೋದ್ರಿಂದ ಸೊ ವಾಕಿಂಗ್ ಅನಿವಾರ್ಯವಾಗಿದೆ. ಸೊ ವಾಕಿಂಗ್ ಮಾಡಲೇಬೇಕು ಅನ್ನೋದೊಂದು ನನ್ನ ಇಂಟೆನ್ಷನ್ಸ್ ತುಂಬ ದಿವಸದಿಂದ ಅನಿಸ್ತಾ ಇತ್ತು. ವಾಕಿಂಗ್ ಕ್ರೇವಿಂಗ್ಸ್ ಅಂದರೆ ತಪ್ಪಾಗಲ್ಲ. ಟ್ರಯಲ್ ಆ್ಯಂಡ್ ಎರರ್, ಇವತ್ತು ಮಾಡೋಣ ಅಂತ ವಾಕಿಂಗ್ ಮಾಡದೇ ಇದ್ದಾಗ ಗಿಲ್ಟ್ ಡಿಪ್ರೆಷನ್ ಆಗ್ತಾಯಿತ್ತು. ಸೊ ಯಾವತ್ತು ಸ್ಟಾರ್ಟ್ ಮಾಡ್ತೀನಿ, ಯಾವತ್ತು ಅದೆಲ್ಲ ಒಂದು ಲೈಫ್ ಸ್ಟೈಲ್ ಕ್ರಿಯೇಟ್ ಮಾಡ್ಕೊತೀನಿ ಅಂತಲೇ ನನಗೆ ಅನಿಸ್ತಾ ಇತ್ತು. ಸೊ ಆಲ್ಮೋಸ್ಟ್ ಆಲ್ 45 ಮಿನಿಟ್ಸ್ ವೈಂಡ್ ಅಪ್ ಸೆಷನ್ನಿಗೆ ಬರ್ತಾಯಿದೆ. ಫಸ್ಟ್ ರೆಗ್ಯುಲಾರಿಟಿ ಮೇಂಟೈನ್ ಮಾಡಬೇಕು ಮತ್ತು ಒಂದು ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು ಅಂತ ತುಂಬ ದಿವಸದಿಂದ ಡ್ರೀಮ್ಸ್ ಮಾಡ್ತಾಯಿದ್ದೆ. ಸೊ ನನ್ನ ಮಗಳು ರೈಸ್ ಆದಂಗೆ ನಾನು ಒಂದೊಂದು ನ್ಯೂ ಡಿಸಿಪ್ಲಿನ್ ಹ್ಯಾಬಿಟ್ಸ್ ಕಲ್ಟಿವೇಟ್ ಮಾಡ್ಕೋತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.